ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಅನಿಸಿದ್ದು ಹೇಳಿಬಿಡುವುದಲ್ಲ, ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ರೆ ಸಿಗೋ ಖುಷಿ ಬೇರೆನೆ. ಹಾಗೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ರೆ ನೀವು ಶಿಕ್ಷೆಗೊಳಗಾಗ್ತೀರಾ. ಬರೀ ಮಾತಷ್ಟೇ ಅಲ್ಲ, ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಶೇರ್ ಮಾಡೋಕೆ ಎಂಗೇಜ್ ಆಗಿದ್ದಾಗಲೂ ಎಚ್ಚರಿಕೆಯಿಂದ ಹಾಕಿ. ಮಿಸ್ ಆಗಿ ನೀವು ಜನರನ್ನ ಮಿಸ್ಲೀಡ್ ಮಾಡಿದ್ರೂ ಕೇಸ್ ಫೈಲ್ ಆಗುತ್ತೆ. ಇದಕ್ಕೆ ಉದಾಹರಣೆ ಈ ಸ್ಟೋರಿ ನೋಡಿ. ಮಾತನಾಡುವ ಹಕ್ಕು ಎಲ್ಲರಿಗೂ ಇದೆ. ಹಾಗಂದ ಮಾತ್ರಕ್ಕೆ ಮನಸ್ಸಿಗೆ ಬಂದ ಹಾಗೆ ಹೇಳಿಬಿಡೋದು, ಬೇಕಾದಂತೆ ವರ್ತಿಸೋದಲ್ಲ. ಅದರಿಂದಾಗೋ ಪರಿಣಾಮಗಳ ಬಗ್ಗೆ ಮುಂದಾಲೋಚಿಸಬೇಕು. ಅಭಿವ್ಯಕ್ತಿಸೋದು ಮೂಲಭೂತ ಹಕ್ಕಾಗಿರಬಹುದು, ಆದರೆ ಹಕ್ಕಿದೆ ಅಂತ ಹೇಗ್ ಬೇಕೋ ಹಾಗೆ ಮಾಡಿದ್ರೆ, ಬೇರೊಬ್ಬರ ನಂಬಿಕೆ ಆಚಾರಗಳನ್ನ ವಿಮರ್ಶಿಸೋಕೆ ಹೋಗಿ ಅಲ್ಲಗೆಳೆದ್ರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಇದಕ್ಕೊಂದು ನಿದರ್ಶನವೆಂದರೆ ಇಂದೋರ್ನ ಕಾರ್ಟೂನಿಸ್ಟ್ ಹೇಮಂತ್ ಮಾಳವೀಯ. ತಾವು ವ್ಯಂಗ್ಯ ಚಿತ್ರಕಾರರಾಗಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಚಿತ್ರೀಕರಿಸಿದ್ದಕ್ಕೆ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಭಾರತೀಯ ಸಂವಿಧಾನದ 19(1) ಸಬ್ಸೆಕ್ಷನ್ ಎ ರ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಅಭಿಪ್ರಾಯ ವ್ಯಕ್ತಪಡಿಸುವ, ಮಾತನಾಡುವ ಮತ್ತು ಪ್ರಕಟಿಸುವ ಹಕ್ಕನ್ನು ಸ್ಪಷ್ಟಪಡಿಸಿದೆ. ಇದು ಪ್ರತಿದಿನದ ಸಂವಹನ, ಪತ್ರಿಕೋದ್ಯಮ, ಕಲಾತ್ಮಕ ಅಭಿವ್ಯಕ್ತಿ, ಈ ಕಾಲದ ಸಾಮಾಜಿಕ ಜಾಲತಾಣಗಳೂ ಸೇರಿ ಎಲ್ಲಕ್ಕೂ ಅನ್ವಯಿಸುತ್ತದೆ. ಆದರೆ ಈ ಹಕ್ಕು ಇಷ್ಟಾನುಸಾರವಾಗಿಲ್ಲ. ಇಂದೋರ್ನ ಕಾರ್ಟೂನಿಸ್ಟ್ ಹೇಮಂತ್ ಮಾಳವೀಯ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು RSS ಕಾರ್ಯಕರ್ತರ ವಿರುದ್ಧ ಹಾಗೂ ಹಿಂದೂ ದೇವರಾದ ಶಿವನ ಕುರಿತು ಅನುಚಿತ ಹಾಗೂ ಆಕ್ಷೇಪಾರ್ಹ ಫೋಟೋಗಳು, ಹೇಳಿಕೆಗಳು, ವಿಡಿಯೋಗಳು ಹಾಗೂ ವ್ಯಂಗ್ಯ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದನ್ನು ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ನಿರಾಕರಿಸಿ ತರಾಟೆಗೆ ತೆಗೆದುಕೊಂಡಿತ್ತು. ಇದು ಸಂವಿಧಾನ ನೀಡಿರುವ ಹಕ್ಕನ್ನು ಅತಿಕ್ರಮಿಸಬಾರದು ಎಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೊಟ್ಟ ವಾರ್ನಿಂಗ್ ಆಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅವಮಾನಿಸಲು, ನಿಂದಿಸಲು, ಅಭಿಪ್ರಾಯ ವ್ಯಕ್ತಪಡಿಸುವ ಹೆಸರಿನಲ್ಲಿ ಇತರರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವುದು ತರವಲ್ಲ. ಅಭಿಪ್ರಾಯವಿಲ್ಲದೆ ಪ್ರಜಾಪ್ರಭುತ್ವವಿಲ್ಲ. ಇದು ರಾಜಕೀಯ, ಧಾರ್ಮಿಕ ಅಥವಾ ವೈಯಕ್ತಿಕವಾಗೇ ಆಗಿರಬಹುದು. ಅಭಿವ್ಯಕ್ತಿ ಎಂಬುದು ಧಾರ್ಮಿಕ ಭಾವನೆಗಳಿಗೆ, ಕೋಮು ಸೌಹಾರ್ದತೆಗೆ ಚ್ಯುತಿ ತರುವಂಥದ್ದಾಗಿರಬಾರದು. ಅಭಿವ್ಯಕ್ತಿ ಎಂಬ ಶಕ್ತಿಯು ಸಮಾಜ ನಿರ್ಮಾಣಕ್ಕಷ್ಟೇ ಅಲ್ಲ, ಧ್ವಂಸಕ್ಕೂ ಕಾರಣವಾಗಬಲ್ಲದು. ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲು ರಾಜ್ಯವು ಸ್ವತಂತ್ರವಾಗಿದೆ. ಜನರು ಯಾರಿಗಾದರೂ ಏನು ಬೇಕಾದರೂ ಹೇಳ್ತಾರೆ ಎಂದು ನ್ಯಾಯಮೂರ್ತಿಗಳಾದ ಸುಧಾಂಶು ದುಲಿಯಾ ಮತ್ತು ಅರವಿಂದ್ ಕುಮಾರ್ ಅವರನ್ನೊಳಗೊಂಡ ನ್ಯಾಯಪೀಠ ಎಚ್ಚರಿಕೆ ನೀಡಿದೆ. ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿಗಿರುವ ಮಿತಿ ಕುರಿತಾಗಿ ಜುಲೈ 2025ರಲ್ಲಿ ಸಮಾಜದ ನಿರ್ದಿಷ್ಟ ಸಮುದಾಯದ ವಿರುದ್ಧ ಅವಹೇಳನಕಾರಿ ಕಾಮೆಂಟ್ ಮಾಡಿದ ವ್ಯಕ್ತಿಯೊಬ್ಬನ ವಿರುದ್ಧ ದಾಖಲಾಗಿದ್ದ ಪಿಟಿಷನ್ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತ್ತು. ನ್ಯಾಯಮೂರ್ತಿಗಳಾದ SK ಕೌಲ್ ಮತ್ತು DY ಚಂದ್ರಚೂಡ್ ಅವರು, ಫ್ರೀಡಮ್ ಆಫ್ ಸ್ಪೀಚ್ ಡಸಂಟ್ ಮೀನ್ ಫ್ರೀಡಮ್ ಟು ಸ್ಪೀಕ್ ಇರ್ರೆಸ್ಪಾನ್ಸಿಬ್ಲಿ. Expressing what one feels is not an unfettered license to hurt, defame or provoke unrest. ಅದರ ಅರ್ಥ, ನನಗೆ ಇಷ್ಟವಾಯಿತು, ನಾನು ಹೇಳಿದ್ರೆ ಏನು ಎನ್ನುವ ಹುಮ್ಮಸ್ಸಿನಲ್ಲಿ ಯಾರಿಗಾದರೂ ನೋವುಂಟು ಮಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಅಲ್ಲ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಸಾಮಾಜಿಕವಾಗಿ ಎಲ್ಲರೂ ಸಕ್ರಿಯರಾಗಿದ್ದಾಗ ನೀವು ಹಾಕುವ ಪೋಸ್ಟ್ಗಳು ಗಂಭೀರ ಪರಿಣಾಮಗಳನ್ನುಂಟು ಮಾಡಬಲ್ಲವು. ಇಂತಹ ಸಮಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂಯಮ ಮತ್ತು ಜವಾಬ್ದಾರಿಯನ್ನ ಮೀರಬಾರದು. ಸತ್ಯವಲ್ಲದ ವಿಷಯವನ್ನ ಪ್ರಚೋದನೆಗಾಗಿ ಬಳಸುವುದು ಅಪರಾಧ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ತಲೆಯ ಮೇಲೆ ಧರಿಸಿದ ಕ್ರೌನ್ ಅಲ್ಲ, ಅದಕ್ಕಿರುವ ಹೊಣೆಗಾರಿಕೆ ಎನ್ನುವ ಮೂಲಕ ಸುಪ್ರೀಂ ಕೋರ್ಟ್ ತಿಳಿ ಹೇಳಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.